ಹಾಯ್ ನಮಸ್ಕಾರ. ಜಂಗಲ್ ಮೇ ಮಂಗಲ್ ಸಿನಿಮಾ ನೋಡಿದೆ. ಟೈಟ್ಲ್ ಕೇಳಿದಾಗಲೇ ಕಾರ್ಟೂನ್ ನೆಟ್ವರ್ಕ್ ಥರ ಇದೆಯಲ್ಲ ಇದು ಅಂತ ಅಂದ್ಕೊಂಡೆ. ಬಟ್ ಸೀರಿಯಸ್ಲಿ ತುಂಬ ಚಿಕ್ಕದಾಗಿ, ಚೊಕ್ಕವಾಗಿ, ಅದ್ಭುತವಾಗಿ ಹೇಳಬೇಕು ಅಂದರೆ ಒಂಥರ ಸ್ಲೋ ಪಾಯ್ಸನ್ ಥರದ್ದೊಂದು ಸಿನಿಮಾ. ಅದ್ಭುತ ಸ್ಕ್ರೀನ್ ಪ್ಲೇ. ಮೊಟ್ಟ ಮೊದಲನೇದಾಗಿ ಡೈರೆಕ್ಟರ್ ರಕ್ಷಿತ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಕ್ಡೌನ್ನ ಒಂದು ಸಣ್ಣ ಸಬ್ಜೆಕ್ಟ್ನ ಇಟ್ಕೊಂಡು ಆ ಲೂಪ್ಗಳನ್ನ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸ್ಕ್ರೀನ್ ಪ್ಲೇ ವೈಸ್ ಮೇ ಬಿ ದ ಸ್ಕ್ರೀನ್ ಪ್ಲೇ ಇಸ್ ದ ಫಸ್ಟ್ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ ಯಶ್ ಶೆಟ್ಟಿ ಹಳೆ ಅಂದರೆ ತುಂಬ ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾನೆ ಬರ್ತಿದ್ದಾನೆ. ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಾ ಇದೆ ಅವನಿಗೆ. ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಹರ್ಷಿತಾ, ಇಫ್ ಐ ಆಮ್ ನಾಟ್ ರಾಂಗ್, ಓಕೆ, ಹರ್ಷಿತಾ ಅವರು ಭಾಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಜೀವದ ಗೆಳೆಯ ಮಿಸ್ಟರ್ ಮಂಜುನಾಥ್, ಮಾಲೂರು ಮಂಜುನಾಥ್ ಗೌಡ ಅವರು ಆ್ಯಸ್ ಯೂಶ್ವಲ್ ವಿಲನ್. ಅವನಿಗೆ ನನಗೆ ಪ್ರತಿ ಸರಿ ಒಂದಿಷ್ಟು ಆ್ಯಕ್ಟಿಂಗ್ ಕರೆಕ್ಷನ್ಸಿನ ಜಗಳಗಳಿದ್ದೇ ಇರುತ್ತೆ. ಸೊ ಈ ಸರಿ ಮೇ ಬಿ ಆ ಜಗಳನ ಆಡದೇ ಇರೋ ಥರದ್ದು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಸೊ ಐ ಲವ್ ದಿಸ್ ಪರ್ಫಾರ್ಮೆನ್ಸ್. ತಮಾಷೆ ಅಲ್ಲ, ನನಗೆ ಭಾಳ ಖುಷಿ ಆಯಿತು ಸಿನಿಮಾ. ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಬಂದು ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ. ಲಾಕ್ಡೌನ್ ಟೈಮಲ್ಲಿ ಏನು ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿನ ಈಗಲೂ ತರಬೇಡಿ. ಈಗ ಥಿಯೇಟ್ರ್ ಓಪನ್ ಇದೆ. ಸೊ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಚಿಕ್ಕ ಕಲಾವಿದರು ಬಣ, ಬಟ್ ದೊಡ್ಡ ಸಿನಿಮಾದ ಪ್ರಯತ್ನ. ಸೊ ದಯವಿಟ್ಟು ಬಂದು ಇವ್ರನ್ನೆಲ್ಲ ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಚಿತ್ರಗಳು, ಒಳ್ಳೆ ಚಿತ್ರಗಳು ಬರೋದಕ್ಕೆ ದಾರಿಯಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.